ಅಲ್ಲ ರೀ, ನೋಡಿದ್ರ ನೀವಿಲ್ದೆ ನಿಮ್ಮ ಮಕ್ಕಳು ನನ್ನ ಜೊತೆ ಎಂತಹ ಕೆಲಸ ಮಾಡಿದ್ರು ಅಂತ ಹೇಳಿ. ಯಾಕೆ ನನ್ನ ಜೊತೆ ಇಂತಹ ಮೋಸ ಮಾಡಿದ್ರಿ ಎಂದು ಹೇಳಿ 66 ವರ್ಷದ ರಾಜಮ್ಮ ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಊರ ಹೊರಗಿರುವ ಆಲದ ಮರದ ಕೆಳಗೆ ಕುಳಿತು ದುಃಖದಿಂದ ತನ್ನ ಗಂಡನನ್ನ ನೆನೆದು, ನೀವು ಹೋಗಿದ್ದು ಹೋದ್ರಿ, ನನ್ನನ್ನು ಕೂಡ ಕರೆದುಕೊಂಡು ಹೋಗ್ಬಿಟ್ಟಿದ್ರೆ ಇದನ್ನೆಲ್ಲ ನಾನು ಅನುಭವಿಸುವ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ನಾನು ಹೆತ್ತ ಮಕ್ಕಳು ನನ್ನ ಜೊತೆ ಇಂತಹ ಒಂದು ಕೆಲಸ ಮಾಡ್ತಾರೆ ಅಂತ ನಾನು ಕನಸಲು ಅಂದುಕೊಂಡಿರ್ಲಿಲ್ಲ ಎಂದು ಹೇಳಿ ತನ್ನ ಗಂಡನನ್ನ ನೆನೆದು ದುಃಖದಿಂದ ಕಣ್ಣೀರು ಹಾಕುತ್ತಾ ಮರದ ಕೆಳಗೆ ಕುಳಿತು ಬಿಡ್ತಾರೆ. ಹೇಳಿಕೊಳ್ಳೋದಕ್ಕೆ ರಾಜಮ್ಮನಿಗೆ 2 ಗಂಡು ಮಕ್ಕಳು. ದೊಡ್ಡ ಮಗ ರಮೇಶ್ ಆದ್ರೆ ಚಿಕ್ಕ ಮಗ ಸುನೀಲ್. ಗಂಡು ಮಕ್ಕಳು ಅಂತ ಅಂದ್ರೆ ಹೆಮ್ಮೆಯಿಂದ ಹೇಳ್ಕೊಡ್ತಿದ್ವಿ ನಾವು. ಅವರು ಹುಟ್ಟಿದಾಗ ಹಳ್ಳಿಗೆಲ್ಲ ನನ್ನ ಗಂಡ ಸಿಹಿಯನ್ನ ಹಂಚಿದ್ರು. ನಿಜ ಹೇಳ್ಬೇಕು ಅಂತಂದ್ರೆ ನನ್ನ ಮಕ್ಕಳು ಚಿಕ್ಕವರಾಗಿದ್ದಾಗ ನನ್ನ ಮನೆ ತುಂಬಾ ಸಂತೋಷದಿಂದ ತುಂಬಿತ್ತು. ಅಣ್ಣನನ್ನ ಬಿಟ್ಟು ಕೊಡದ ತಮ್ಮ, ತಮ್ಮನನ್ನ ಬಿಟ್ಟು ಕೊಡದ ಅಣ್ಣ. ಬಡತನವಿದ್ರೂ ಪ್ರೀತಿಗೇನು ನಮ್ಮ ಮನೆಯಲ್ಲಿ ಕಮ್ಮಿ ಇರಲಿಲ್ಲ. ಸೈಕಲ್ ಶಾಪ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ನನ್ನ ಗಂಡ. ಅವರು ದುಡಿದುಕೊಂಡು ಬರುತ್ತಿದ್ದ ದುಡ್ಡಿನಲ್ಲಿ ಮನೆ ನಡೆಸುವುದು ಕಷ್ಟವಾದ್ರೂ ಯಾವತ್ತೂ ನಾವು ಹಸಿವಿನಿಂದ ಮಲಗ್ದವರಲ್ಲ. ಅಷ್ಟೇ ಪ್ರೀತಿಯಿಂದ ನನ್ನ ಮಕ್ಕಳನ್ನ ನೋಡ್ಕೊಂಡು, ಜೊತೆಗೆ ನಾನು ಕೂಡ ಹೊಲಗಳಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ. ಹೇಗೋ ನಾನು ನನ್ನ ಗಂಡ ಇಬ್ರು ದುಡಿದು ನನ್ನ ಮನೆಯನ್ನ ನಡೆಸ್ತಿದ್ವಿ. ಇಂತಹದ್ರಲ್ಲಿ ನಮ್ಮ ಮನೆಯಲ್ಲಿ ಕಷ್ಟಪಟ್ಟು ದುಡಿದ್ರು ನೆಮ್ಮದಿಯಿಂದ ಹಾಗೂ ಸಂತೋಷದಿಂದ ನನ್ನ ಮನೆ ತುಂಬಿತ್ತು. ಎಷ್ಟೇ ಕಷ್ಟವಿದ್ದರೂ ನಾವು ಪಡುತ್ತಿರುವ ಕಷ್ಟ ನಮ್ಮ ಮಕ್ಕಳು ಪಡಬಾರದು ಅಂತ ಹೇಳಿ ಕೂಲಿ ಮಾಡಿ ಒಂದೊಂದು ಪೈಸೆಯನ್ನ ಜೋಡಿಸಿ ಹಬ್ಬ ಹರಿದಿನಗಳಲ್ಲಿ ನಾವು ಗಂಡ ಹೆಂಡತಿ ಇಬ್ರು ಹೊಸ ಬಟ್ಟೆ ಹಾಕದೆ ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಅವರನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಹೇಳಿ ಕಷ್ಟಪಟ್ಟು ಓದಿಸಿದ್ವಿ. ಒಂದೊತ್ತು ಊಟ ನಮಗಿಲ್ದೆ ಹೋದ್ರು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿದ್ವಿ. ನೋಡ್ತಾ ನೋಡ್ತಾ ಮಕ್ಕಳು ಕೂಡ ಬೆಳೀತಾ ಬಂದ್ರು. ಹಳ್ಳಿಯಲ್ಲಿದ್ರು ಗೌರ್ಮೆಂಟ್ ಸ್ಕೂಲಿನಲ್ಲಿ ಓದಿಸಿ ಅವರ ಕಾಲ್ ಮೇಲೆ ಅವರು ನಿಂತ್ಕೊಳ್ಳೋ ಹಾಗೆ ಮಾಡಿದ್ವಿ. ಆದರೆ ಓದೋದ್ರಲ್ಲಿ ನನ್ನ ಚಿಕ್ಕ ಮಗ ಮುಂದಿದ್ರೆ, ಅದೇ ನನ್ನ ದೊಡ್ಡ ಮಗ ಮಾತ್ರ ಓದೋದ್ರಲ್ಲಿ ತುಂಬಾ ಹಿಂದೆ ಇದ್ದ. ಪ್ರತಿ ಸಲ ಸ್ಕೂಲಿಗೆ ಹೋಗ್ಬೇಕು ಅಂತಂದ್ರೆ ಒಂದಲ್ಲ ಒಂದು ನೆಪವನ್ನ ಹೇಳಿ ಮನೆಯಲ್ಲಿ ಬರ್ತಿದ್ದ. ಇದರಿಂದಾಗಿ ಅವನು ಹೆಚ್ಚು ಓದದೆ ಹಿಂದೆಯೇ ಇದ್ಬಿಟ್ಟ. ನನ್ನ ಚಿಕ್ಕ ಮಗ ಡಿಗ್ರಿಯನ್ನ ಮುಗಿಸಿದ. ಆದರೆ ನನ್ನ ದೊಡ್ಡ ಮಗ ಮಾತ್ರ SSLCಯನ್ನ ಮುಗಿಸಿ ನಂತರ ಬಟ್ಟೆ ಅಂಗಡಿ ಒಂದರಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಆದರೆ ನನ್ನ ಚಿಕ್ಕ ಮಗ ಡಿಗ್ರಿ ಓದಿರೋದ್ರಿಂದ ದೊಡ್ಡದಾದ ಒಂದು ಮಲ್ಟಿ ಕಂಪನಿಯಲ್ಲಿ ಅವನಿಗೆ ಮ್ಯಾನೇಜರ್ ಕೆಲಸ ಕೂಡ ಸಿಗುತ್ತೆ. ನನ್ನ ಮಕ್ಕಳ ಓದಿಗೆ ತಕ್ಕ ಹಾಗೆ ಕೆಲಸಗಳನ್ನ ಮಾಡಿಕೊಂಡು ತಕ್ಕ ಮಟ್ಟಿಗೆ ಇಬ್ರು ಮನೆಯನ್ನ ಕೂಡ ನಡೆಸ್ತಾ ಬರ್ತಿದ್ರು. ಅಲ್ಲಿಗಾಗಲೇ ನಾನು ಕೂಡ ಕೆಲಸಕ್ಕೆ ಹೋಗೋದನ್ನ ನಿಲ್ಲಿಸಿ ಮನೆಯನ್ನ ನಿಭಾಯಿಸ್ತಾ ನನ್ನ ಮಕ್ಕಳ ದುಡಿಮೆಯಿಂದಾಗಿ ನಮಗಿದ್ದ ಬಡತನ ಕೂಡ ತಕ್ಕ ಮಟ್ಟಿಗೆ ಕಡಿಮೆಯಾಗ್ತಾ ಬಂತು. ಕೊನೆಗೂ ನನ್ನ ಮಕ್ಕಳಿಗಾಗಿ ನಾವು ಪಟ್ಟ ಕಷ್ಟ ಪ್ರತಿಫಲ ಸಿಕ್ತು. ನನ್ನ ಮಕ್ಕಳು ಕೂಡ ದುಡಿಯೋ ಹಾಗಾಯ್ತು. ಈಗಲಾದರೂ ನಾವು ಆರಾಮವಾಗಿರಬಹುದು ಅಂದುಕೊಂಡಿದ್ದಾಗಲೇ ನಮ್ಮ ಮನೆಯ ಮೇಲೆ ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಅಂದು ಶನಿವಾರ ನನ್ನ ಮಗನಿಗೆ ಆಫೀಸಿಗೆ ರಜೆ ಇರೋದ್ರಿಂದ ಮನೆಯಲ್ಲೇ ಇರ್ತಿದ್ದ. ನಾವಿಬ್ರು ಒಟ್ಟಿಗೆ ಕುತ್ಕೊಂಡು ಊಟ ಕೂಡ ಮಾಡ್ತಿದ್ವಿ. ಸಡನ್ ಆಗಿ ನನ್ನ ಮಗನಿಗೆ ಒಂದು ಫೋನ್ ಕಾಲ್ ಬಂತು. ಫೋನ್ನ ರಿಸೀವ್ ಮಾಡಿದ ನನ್ನ ಮಗ ಹಲೋ ಎಂದ ತಕ್ಷಣ ಒಂದು ಕ್ಷಣಕ್ಕೆ ಬೆಚ್ಚಿ ಬೀಳೋ ಹಾಗೆ, ಏನು ಏನ್ ಹೇಳ್ತಿದ್ದೀರಾ ಸರ್ ನೀವು? ಯಾವ ಆಸ್ಪತ್ರೆ? ಸರಿ, ನಾವು ಈಗ್ಲೇ ಬರ್ತಿದ್ದೀವಿ ಎಂದು ಹೇಳಿ ಸಡನ್ ಆಗಿ ಫೋನ್ ಅನ್ನ ಕಟ್ ಮಾಡಿ, ಅಮ್ಮ ಅರ್ಜೆಂಟ್ ಆಗಿ ನಾವು ಆಸ್ಪತ್ರೆಗೆ ಹೋಗ್ಬೇಕು. ಏನು ಯಾಕೆ ಅಂತ ಏನು ಕೇಳ್ಬಿಡ ಎಂದಾಗ ನಾನು, ಅಲ್ಲ ಕಣೋ, ಇದ್ದಕ್ಕಿದ್ದ ಹಾಗೆ ಆಸ್ಪತ್ರೆಗೆ ಹೋಗ್ಬೇಕು ಅಂತಂದ್ರೆ ಏನಂತ ಅರ್ಥ? ಅಮ್ಮ ಗಾಬರಿಯಾಗುವಂತಹದ್ದೇನು ಇಲ್ಲ. ಹೊರಗಡೆ ಹೋಗಿ ನಾನು ಗಾಡಿನ ತೆಗಿತಾ ಇರ್ತೀನಿ, ಬೇಗ ಬೀಗ ಹಾಕೊಂಡು ಬೇಗ ಬಾ ಎಂದು ಹೇಳಿ ಅವನು ಹೊರಗೆ ಹೋದ. ಯಾಕೋ ಅವನ ಮಾತನ್ನ ಕೇಳಿ ನನ್ನ ಮನಸ್ಸು ಭಯದಿಂದ ತುಂಬಾ ಹೊಡೆದುಕೊಳ್ತಿತ್ತು. ಯಾರಿಗೇನಾಯ್ತೋ
ಆಸ್ಪತ್ರೆ ಅಂತ ಬೇರೆ ಹೇಳ್ತಿದ್ದಾನೆ. ಅದ್ರಲ್ಲೂ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಬೇರೆ ಹೇಳ್ತಿದ್ದಾನೆ. ಅಪ್ಪ ದೇವ್ರೆ, ಯಾರಿಗೂ ಏನು ಆಗದೆ ಇದ್ರೆ ಒಳ್ಳೇದು ಅಂತ ಹೇಳಿ ನಾನು ಮನೆಗೆ ಬೀಗ ಹಾಕೊಂಡು ಗಾಬರಿಯಿಂದಾನೆ ಆಸ್ಪತ್ರೆಗೆ ಹೋದ್ವಿ. ಆದ್ರೆ ಆಸ್ಪತ್ರೆಗೆ ಹೋದ ನಮಗೆ ಅಲ್ಲಿಯ ಘಟನೆಯನ್ನ ನೋಡಿ ಒಂದು ಕ್ಷಣಕ್ಕೆ ನಿಂತಲ್ಲೇ ನಾನು ಮೂರ್ಛೆ ಹೋದ ಹಾಗಾಗೋದೆ. ಆಸ್ಪತ್ರೆಗೆ ಹೋದ ನಮಗೆ ಡಾಕ್ಟರ್ ಹೇಳಿದ ಆ ಮಾತು, ಸಾರಿ ಸರ್, ಎಷ್ಟೇ ಪ್ರಯತ್ನ ಪಟ್ಟರು ನಿಮ್ಮ ತಂದೆಯನ್ನು ಉಳಿಸೋದಕ್ಕೆ ಆಗ್ಲಿಲ್ಲ. ಆಕ್ಸಿಡೆಂಟ್ ಇಂದಾಗಿ ನಿಮ್ಮ ತಂದೆಗೆ ತಲೆಗೆ ಏಟಾಗಿರೋದ್ರಿಂದ ರಕ್ತ ತುಂಬಾ ಹೋಗ್ಬಿಟ್ಟಿದೆ. ಕೆಲವು ಪ್ರೊಸೀಜರ್ಸ್ಗಳಿವೆ, ಅದನ್ನ ಮುಗಿಸಿ ಇವರನ್ನ ಮನೆಗೆ ಕರೆದುಕೊಂಡು ಹೋಗಬಹುದು ಎಂದ ತಕ್ಷಣ ಅವರ ಮಾತು ನನ್ನ ಕಿವಿಗೆ ಬಿದ್ದ ತಕ್ಷಣ ನನ್ನ ಹೃದಯವೇ ಪಡೆದು ಹೋದ ಹಾಗೆ ನಿಂತಲ್ಲೇ ನಾನು ಕುಸಿದು ಬಿದ್ದ ಹಾಗಾಗಿ ಕೆಳಗೆ ಕುಳಿತು ಬಿಟ್ಟೆ. ಅಮ್ಮ, ಅಮ್ಮ, ಎದ್ದೇಳು ಎಂದು ಹೇಳಿ ನನ್ನ ಮಗ ನನಗೆ ಸಮಾಧಾನ ಮಾಡುತ್ತಿದ್ದ. ನನಗೆ ನನ್ನ ಗಂಡ ಇಲ್ಲ ಅನ್ನೋದನ್ನ ಊಹಿಸುವುದಕ್ಕೂ ಆಗ್ತಿರ್ಲಿಲ್ಲ. ಅಷ್ಟರಲ್ಲಿ ನನ್ನ ಮಗ, ಎದ್ದೋಳಮ್ಮ, ನೀನೇ ಈ ರೀತಿ ಧೈರ್ಯ ಕಳ್ಕೊಂಡ್ರೆ ನಾವೇನು ಮಾಡೋದು? ಅಲ್ಲ ಕಣೋ, ನಿಮ್ಮಪ್ಪ ನನಗೆ ಮೋಸ ಮಾಡ್ಬಿಟ್ರು, ಯಾಕೆ ನನ್ನನ್ನ ಒಂಟಿ ಮಾಡಿ ಹೊರಟೋದ್ರು ರೀ, ಎದ್ದೇಳಿ ಎಂದು ಹೇಳಿ ಎಷ್ಟೇ ಗೋಳಾಡಿದ್ರು ನನ್ನ ಗಂಡ ಮಾತ್ರ ಗಾಢವಾದ ನಿದ್ರೆಗೆ ಜಾರಿ ಹೋಗಿದ್ರು. ಅಲ್ಲಿಗೆ ನಾನು ಪೂರ್ತಿಯಾಗಿ ಕುಗ್ಗಿ ಹೋಗಿದ್ದೆ. ಸ್ವಲ್ಪ ಹೊತ್ತು ಡಾಕ್ಟರ್ ಹೇಳಿದ ಪ್ರಕಾರ ಕೆಲವು ಪ್ರೊಸೆಸ್ಗಳನ್ನ ಪೂರ್ತಿ ಮಾಡಿ ಅವರನ್ನ ಮನೆಗೆ ಕರೆದುಕೊಂಡು ಬಂದ್ವಿ. ನೆಂಟರಿಗೆಲ್ಲ ವಿಷಯ ಗೊತ್ತಾಗಿ ಒಬ್ಬೊಬ್ಬರಾಗಿ ಮನೆಗೆ ಬಂದ್ರು. ಕಲ್ಲಿನ ಮೂರ್ತಿಯ ಹಾಗೆ ನಾನು ಅವರ ಕಾಲಿನ ಬಳಿ ಕುಳಿತುಕೊಂಡು ಕಣ್ಣೀರ್ ಹಾಕ್ತಾ ಮೌನವಾಗ್ಬಿಟ್ಟಿದ್ದೆ. ನೋಡ್ತಾ ನೋಡ್ತಾ ಅವರ ಕಾರ್ಯ ಕೂಡ ಮುಗಿದು ಹೋಯ್ತು. ಕಣ್ಣು ಮುಚ್ಚಿ ತೆಗೆಯುವವರೆಗೂ ಎಲ್ಲವೂ ಮುಗಿದು ಹೋಯ್ತು. ಅಲ್ಲಿಗೆ ನನ್ನ ಮನೆ ಕೂಡ ಕತ್ತಲೆಯಾಗಿ ಹೋಗಿತ್ತು. ಗಂಡನಿಲ್ಲದ ನನ್ನ ಬದುಕು ಮುಂದೆ ಹೇಗೆ ಅನ್ನೋ ಯೋಚನೆ ನನಗೆ ಕಾಡುವುದಕ್ಕೆ ಶುರುವಾಯ್ತು. 3 ತಿಂಗಳು ನಾನು ಯಾರ ಬಳಿಯೂ ಮಾತನಾಡದೆ ಮೌನವಾಗ್ಬಿಟ್ಟಿದ್ದೆ. ತಿಂಗಳುಗಳು ವರ್ಷವಾಗ್ತಾ ಬಂತು. ಗಂಡನಿಲ್ಲದೆ ಜೀವನ ಸಾಗಿಸುವುದು ತುಂಬಾ ಕಷ್ಟವಾದ್ರೂ ಜೀವ ಇರುವವರೆಗೂ ಬದುಕಲೇಬೇಕು ಅನ್ನೋ ಧೈರ್ಯವನ್ನ ತಂದುಕೊಂಡು ನನ್ನನ್ನ ನಂಬಿಕೊಂಡು ನನ್ನ ಮಕ್ಕಳಿದ್ದಾರೆ, ಅವರಿಗೋಸ್ಕರನಾದ್ರೂ ಬದುಕಬೇಕು ಅಂತ ಹೇಳಿ ತಕ್ಕ ಮಟ್ಟಿಗೆ ನನ್ನನ್ನ ನಾನು ಸಮಾಧಾನ ಮಾಡಿಕೊಂಡು ದಿನವನ್ನ ಕಳೀತಿದ್ದೆ. ಆದರೆ ಇದರ ಮಧ್ಯೆ ನನ್ನ ದೊಡ್ಡ ಮಗನ ಮದುವೆ ಫಿಕ್ಸ್ ಆಗುತ್ತೆ. ಅವನ ಮದುವೆಯಾದ 3 ತಿಂಗಳಿಗೆಲ್ಲ ನನ್ನ ಚಿಕ್ಕ ಮಗ ಹೋಗುತ್ತಿದ್ದ ಆಫೀಸಿನಲ್ಲಿ ಒಬ್ಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ. ನಾನು ಮದುವೆಯಾದ್ರೆ ಅಲ್ಲೇ ಆ ಹುಡುಗಿಯನ್ನ ಮದುವೆಯಾಗ್ತೀನಿ ಅನ್ನುವ ಹಠವನ್ನ ಹಿಡಿದು ಕೊನೆಗೂ ನನ್ನ ದೊಡ್ಡ ಮಗನ ಮದುವೆಯಾದ 3 ತಿಂಗಳಿಗೆಲ್ಲ ಚಿಕ್ಕ ಮಗನ ಮದುವೆಯಾಗುತ್ತೆ. ಕೊನೆಗೂ ನನ್ನ 2 ಮಕ್ಕಳ ಮದುವೆ ಕೂಡ ಆಯ್ತು. ನನ್ನ ಮೇಲಿದ್ದ ಜವಾಬ್ದಾರಿ ಮುಗಿತು. ಈಗ ಜೀವನ ಪೂರ್ತಿ ನಾನು ಮಗ ಹಾಗೂ ಸೊಸೆಯಂದಿರ ಜೊತೆ ಸಂತೋಷವಾಗಿ ಇರಬಹುದು ಅನ್ಕೊಂಡಿದ್ದಾಗಲೇ ಮತ್ತೆ ನನ್ನ ಜೀವನದಲ್ಲಿ ಇಂತಹ ಒಂದು ಘಟನೆ ನಡೆಯುತ್ತೆ ಅಂತ ನಾನು ಊಹಿಸೋದಕ್ಕೂ ಆಗುತ್ತಿರ್ಲಿಲ್ಲ. ನನ್ನ ಮಕ್ಕಳ ಮದುವೆಯಾದ ತಕ್ಷಣ ನನ್ನ ಇಡೀ ಜೀವನವೇ ಬದಲಾಗಿ ಹೋಯ್ತು. ನನ್ನ ದೊಡ್ಡ ಸೊಸೆ ನೋಡೋದಕ್ಕೂ ಸುಂದರವಾಗಿದ್ಲು, ತಕ್ಕ ಮಟ್ಟಿಗೆ ಓದಿದ್ಲು ಕೂಡ. ಹಳ್ಳಿಯಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಮನೆಯನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ ಅನ್ಕೊಂಡಿದ್ದೆ. ಅವಳ ಮದುವೆಯಾದ 3 ತಿಂಗಳು ಅವಳು ನನ್ನ ಜೊತೆ ತುಂಬಾ ಅನ್ಯೋನ್ಯವಾಗಿ ಇರ್ತಿದ್ಲು. ಅವಳು ನನ್ನನ್ನ ನೋಡಿಕೊಳ್ಳುತ್ತಿದ್ದ ರೀತಿ ನೋಡಿದ್ರೆ ಹೆತ್ತ ಮಕ್ಕಳು ಕೂಡ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಿಲ್ವೇನೋ ಅನಿಸ್ತಿತ್ತು. ನಾನು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕಾಫಿ ತಂದು ಕೊಟ್ಟಿದ್ಲು. ಸಮಯಕ್ಕೆ ಸರಿಯಾಗಿ ತಿಂಡಿ ಕೊಟ್ಟು ಔಷಧಿ ಕೂಡ ಕೊಡ್ತಿದ್ಲು. ಮನೆಯಲ್ಲಿ ಪ್ರತಿಯೊಂದು ವಿಷಯವೂ ನನ್ನ ಹತ್ರ ಕೇಳಿ ಮಾಡ್ತಿದ್ಲು. ಅದೇ ಇನ್ನೊಂದು ಕಡೆ ನನ್ನ ಚಿಕ್ಕ ಸೊಸೆ ಬಂದ ಮೇಲೆ ಮನೆಯ ವಾತಾವರಣವೇ ಬದಲಾಗಿ ಹೋಯ್ತು. ನನ್ನ ಚಿಕ್ಕ ಸೊಸೆ ಹೆಚ್ಚು ಓದಿರೋದ್ರಿಂದ ಅವಳು ಯಾರಿಗೂ ಕೇರ್ ಮಾಡ್ತಿರ್ಲಿಲ್ಲ. ಜೊತೆಗೆ ಅವಳಿಗೆ ದುಡ್ಡಿನ ಅಹಂಕಾರವಿತ್ತು. ಮನೆಯಲ್ಲಿ ಅವಳು ಹೇಳಿದ್ದೇ ವೇದವಾಕ್ಯವಾಗಿತ್ತು. ಇದರಿಂದಾಗಿ ಯಾವಾಗ ನನ್ನ 2ನೇ ಮಗನ ಮದುವೆಯಾಯ್ತೋ ಅಲ್ಲಿಂದ ನನ್ನ ದೊಡ್ಡ ಸೊಸೆಯ ನಡವಳಿಕೆ ಕೂಡ ಬದಲಾಗ್ತಾ ಬರುತ್ತೆ. ಪ್ರೀತಿಯಿಂದ ಮಾತನಾಡುತ್ತಿದ್ದ ಸೊಸೆಯಂದ್ರು
ಹೋಗ್ತಾ ಹೋಗ್ತಾ ನನ್ನನ್ನ ಕಸಕ್ಕಿಂತ ಕೀಳಾಗಿ ನೋಡೋದಕ್ಕೆ ಶುರು ಮಾಡಿದ್ರು. ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಕಾಫಿ ಕೊಡುತ್ತಿದ್ದ ನನ್ನ ದೊಡ್ಡ ಸೊಸೆ 10 ಗಂಟೆಯಾದರೂ ತಿಂಡಿ ಕೊಡ್ತಿರ್ಲಿಲ್ಲ. ತಿಂಡಿ ಕೇಳೋಕ್ ಹೋದ್ರೆ, ಈ ಮನೆಯಲ್ಲಿ ನಾನೊಬ್ಳೇನಾ ಇರೋದು? ನಿಮ್ಮ ಚಿಕ್ಕ ಸೊಸೆಗೆ ಹೇಳಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ಕೋಪದಿಂದ ಮಾತಾಡ್ತಿದ್ಲು. ಇನ್ನ ಚಿಕ್ಕ ಸೊಸೆಗೆ ಹೇಳಿದ್ರೆ, ನೋಡಿ ಅತ್ತೆ, ಓದಿರೋದು ಈ ಮನೆ ಕೆಲಸ ಮಾಡೋದಕ್ಕಲ್ಲ, ಈ ಮನೆಗೆ ನಾನೇನು ಕೆಲಸದವಳ, ನೀವು ಹೇಳಿದ ಹಾಗೆ ಕುಣಿಯೋದಕ್ಕೆ ಅಂತ ಹೇಳಿ ಮುಖಕ್ಕೆ ಹೊಡೆದ ಹಾಗೆ ಹೇಳ್ಬಿಡ್ತಿದ್ಲು. ಇದನ್ನೆಲ್ಲ ನೋಡಿದ ನನಗೆ ಯಾಕೋ ಮನೆಯ ಪರಿಸ್ಥಿತಿ ತುಂಬಾ ಕೆಡ್ತಿದೆ, ಬೇಕು ಅಂತಾನೆ ಇವ್ರು ಈ ರೀತಿ ಮಾಡ್ತಿದ್ದಾರೆ, ಇದನ್ನ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಅಂತ ಹೇಳಿ ಆದಷ್ಟು ನಾನು ಅವರ ಮಾತುಗಳನ್ನ ಕಡೆಗಣಿಸಿ ಅವರ ಜೊತೆ ಹೊಂದಿಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ಆದರೆ ದಿನಗಳು ಕಳೆದ ಹಾಗೆ ಇದು ವಿಪರೀತ ಆಗ್ತಾ ಬಂತು. ಅಂದು ಮನೆಯಲ್ಲಿ ದೀಪಾವಳಿ ಹಬ್ಬ. ಮನೆಯಲ್ಲಿ ನನ್ನ ಚಿಕ್ಕ ಸೊಸೆಯ ಮೊದಲನೇ ಹಬ್ಬವಾಗಿತ್ತು. ಹಾಗಾಗಿ ಅಷ್ಟೊತ್ತಿಗಾಗಲೇ ನಾನಿದ್ದು ಮನೆಯನ್ನ ಗುಡಿಸಿ, ಹೊರಗಡೆ ಅಟ್ಟಿಯನ್ನ ಗುಡಿಸಿ, ರಂಗೋಲಿ ಹಾಕಿ, ಕಾಫಿ ಮಾಡಿ ಕುಡಿತಾ ಕುಳಿತಿದ್ದೆ. ಅಲ್ಲಿಗಾಗಲೇ ಸಮಯ ಕೂಡ 9:30 ದೊಡ್ಡ ಸೊಸೆ ಅಡುಗೆ ಮಾಡ್ತಿದ್ಲು. ಚಿಕ್ಕ ಸೊಸೆ ರಂಜಿತಾ ಆಗತಾನೆ ರೂಮಿಂದ ಹೊರಗೆ ಬಂದ್ಲು. ಅದನ್ನು ನೋಡಿದ ನಾನು, ನೋಡಮ್ಮ ರಂಜು, ಈ ಮನೆಯಲ್ಲಿ ನಿನಗೆ ಇದು ಮೊದಲ ಹಬ್ಬ. ಹೋಗಿ ಸ್ನಾನ ಮುಗಿಸಿ ಪೂಜೆಗೆ ರೆಡಿ ಮಾಡ್ಕೊ. ಹಬ್ಬದ ದಿನ ಹೆಣ್ಣು ಮಕ್ಕಳು ಮನೆಯಲ್ಲಿ ಇಷ್ಟೊತ್ತು ಮಲಗಬಾರ್ದು, ಮನೆಗೆ ದರಿದ್ರ ಎಂದ ತಕ್ಷಣ, ಅತ್ತೆ, ಏನ್ ಹೇಳ್ತಾ ಇದ್ದೀರಾ ನೀವು? ನಾನೇನು ನಿಮ್ಮ ಹಾಗೆ ಹಳೆ ಕಾಲದ ಹುಡುಗಿಯಲ್ಲ. ನಮ್ಮ ಮನೆಯಲ್ಲಿ ನಾನು ಎದ್ದೇಳೋದೇ ಇಷ್ಟೊತ್ತಿಗೆ. ಬೇಗ ಎದ್ದು ಪೂಜೆ ಮಾಡು ಅಂತ ಹೇಳ್ಬೇಡಿ, ಅದನ್ನ ನೀವು ಮಾಡ್ಬೇಕಾಗಿರೋದು. ಪ್ರತಿಯೊಂದು ವಿಷಯದಲ್ಲೂ ಕುತ್ಕೊಂಡು ಆರ್ಡರ್ ಮಾಡೋದು ಒಂದೇ ಗೊತ್ತಿರೋದು ನಿಮಗೆ. ನೋಡಿ ಅತ್ತೆ, ನಮಗೂ ಬುದ್ಧಿ ಇದೆ, ಯಾವಾಗ ಏನ್ ಮಾಡ್ಬೇಕು ಅನ್ನೋದು ನಮಗೂ ಚೆನ್ನಾಗ್ ಗೊತ್ತು. ಎಲ್ಲಾ ವಿಷಯದಲ್ಲೂ ನಮ್ಮನ್ನ ಕಂಟ್ರೋಲ್ ಮಾಡಿ ಇಡೋದಕ್ಕೆ ನೋಡ್ಬೇಡಿ. ನಮಗೂ ನಮ್ಮದೇ ಆದ ಸ್ವತಂತ್ರವಿದೆ, ಆ ರೀತಿ ಕೂಡ ಬದುಕೋದಕ್ ಬಿಡ್ಬೇಕು ಎಂದು ಹೇಳಿ ಕೋಪದಿಂದ ಗೊಣಗುತ್ತಾ ಮತ್ತೆ ರೂಮಿಗೆ ಹೊರಟೋಗ್ತಾಳೆ. ಇದನ್ನೆಲ್ಲ ನೋಡಿ ನೋಡಿ, ಇವರು ಆಡುತ್ತಿದ್ದ ಮಾತುಗಳನ್ನ ಕೇಳಿ ಕೇಳಿ ಇದೆಲ್ಲವೂ ನನಗೆ ರೂಢಿಯಾಗಿ ಹೋಗಿತ್ತು. ಹಾಗಾಗಿ ನಾನು ಅವಳ ಮಾತಿಗೆ ಏನು ಉತ್ತರ ಕೊಡದೆ ಮೌನವಾಗ್ಬಿಟ್ಟೆ. ಆದರೆ ಅವಳು ಆಡಿದ ಆ ಮಾತು ಅಲ್ಲಿಗೆ ನಿಲ್ಲಲಿಲ್ಲ. ಅಷ್ಟರಲ್ಲಿ ನನ್ನ ಚಿಕ್ಕ ಮಗ ಬಂದು, ಇದೇನಮ್ಮ, ಹಬ್ಬದ ದಿನ ನಿನಗೆ ಸುಮ್ಮನೆ ಇರೋದಕ್ಕಾಗಲ್ವಾ? ಏನಾದ್ರೂ ಒಂದು ಹೇಳ್ತಾನೆ ಇರ್ತೀಯಲ್ಲ, ಒಂದಲ್ಲ ಒಂದು ವಿಷಯಕ್ಕೆ ಮನೆಯಲ್ಲಿ ಕಿರಿಕಿರಿ ಮಾಡ್ತಾನೆ ಇರ್ತೀಯ. ಹಬ್ಬದ ದಿನ ಆದ್ರೆ ಏನಾಯ್ತು, ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಅನ್ನೋ ರೂಲ್ಸು ಏನು ಇಲ್ವಲ್ಲ. ಇನ್ನು ನೀನು ಯಾವ ಕಾಲದಲ್ಲಿದ್ದೀಯಾ? ಅಬ್ಬಬ್ಬಾ, ನನಗಂತೂ ದಿನೇ ದಿನೇ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗ ಹೋಗ್ತಿದೆ. ಇನ್ನ ಆಗೋದಿಲ್ಲ. ದಿನೇ ದಿನೇ ನನಗೆ ಊಟ ಕೊಡು, ನನಗೆ ಅದು ಮಾಡಿಕೊಡು, ಇದು ಮಾಡಿಕೊಡು ಅಂತ ಹೇಳಿ ಅವಳ ಜೊತೆ ನೀನು ಜಗಳ ಆಡ್ತಿದ್ರೆ ಈ ಮನೆಯಲ್ಲಿ ನಾವು ಹೇಗೆ ನೆಮ್ಮದಿಯಾಗಿರೋದು? ನೋಡಮ್ಮ, ಹೇಗೂ ಈ ಮನೆ ನಿನ್ನ ಹೆಸರಲ್ಲೇ ಇರೋದು. ಇನ್ನ ಇದನ್ನ ಭಾಗ ಮಾಡಿ ಇರೋ ನಮ್ಮಿಬ್ಬರ ಗಂಡು ಮಕ್ಕಳಿಗಂತೂ ಕೊಡುವಷ್ಟು ದೊಡ್ಡ ಜಾಗ ಏನಲ್ಲ. ಅದಕ್ಕೆ ಒಂದು ಕೆಲಸ ಮಾಡು, ಎಷ್ಟು ದಿನ ಅಂತ ಹೇಳಿ ನಾವು ಕೂಡ ಇದನ್ನೆಲ್ಲ ಸಹಿಸಿಕೊಂಡು ಹೋಗೋದಕ್ಕಾಗುತ್ತೆ? ಅಲ್ಲ ಕಣೋ, ನಾನಂತಹದ್ದು ಏನನ್ನ ಹೇಳ್ಬಿಟ್ಟೆ ಅಂತ ಹೇಳಿ ನೀನು ನಿನ್ನ ಹೆಂಡತಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ಅದು ಸಾಲದೆ ಮನೆ ಮಾರು ಅಂತ ಬೇರೆ ಹೇಳ್ತಾ ಇದೀಯ. ಎನ್ನುವಷ್ಟರಲ್ಲಿ ಆಕೆಯ ದೊಡ್ಡ ಮಗ ಕೂಡ ಬರ್ತಾನೆ. ಹೌದಮ್ಮ, ಅವನು ಹೇಳೋದ್ರಲ್ಲಿ ತಪ್ಪೇನಿದೆ? ಈಗಿನ ಕಾಲದಲ್ಲಿ ಮದುವೆ ಆದ್ಮೇಲೆ ಎಲ್ಲರೂ ಸಪ್ರೇಟ್ ಆಗೋದೇ ಅಲ್ವಾ, ಇದರಲ್ಲಿ ಆಶ್ಚರ್ಯ ಪಡುವಂತಹದ್ದೇನಿದೆ? ದಿನ ಬೆಳಗ್ಗೆ ಈ ಮನೆಯಲ್ಲಿ ಜಗಳ ಆಡ್ಕೊಂಡಿರೋದಕ್ಕಿಂತ ನಮ್ಮ ನಮ್ಮ ಜೀವನವನ್ನ ನಾವ್ ನೋಡ್ಕೊಳ್ತೀವಿ ಎಂದ ತಕ್ಷಣ ತಾಯಿ ಹೇಳ್ತಾರೆ, ನೋಡ್ರಪ್ಪ, ನಿಮಗೆ ಜೊತೆಯಲ್ಲಿ ಇರೋದಕ್ಕೆ ಆಗ್ತಿಲ್ಲ, ನಾವು ಬೇರೆ ಹೋಗ್ತೀರಿ, ನಮ್ಮ ಜೀವನವನ್ನ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ನಾನ್ ಎಲ್ಲಿಗೆ ಹೋಗ್ಬೇಕಪ್ಪ? ಇದೇನಮ್ಮ ಹೀಗೆ ಹೇಳ್ತಾ ಇದೀಯಾ? ಜೊತೆಯಲ್ಲಿದ್ದು ಯಾವ ನೆಮ್ಮದಿಯಿಂದ ಇದ್ದೇವೆ? ನೋಡು ಅಮ್ಮ, ಪ್ರಪಂಚ ತುಂಬಾ ದೊಡ್ಡದಾಗಿದೆ.
ಇನ್ನ ನಿನ್ ಕೈಯಲ್ಲಿ ಅದು ಆಗೋದಿಲ್ಲ ಅಂತಂದ್ರೆ ಈ ವಯಸ್ಸಿನಲ್ಲಿ ದೇವಸ್ಥಾನಗಳನ್ನ ತಿರುಗ್ಕೊಂಡು ಪೂಜೆ ಪುರಸ್ಕಾರ ಅಂತ ಹೇಳಿ ನೆಮ್ಮದಿಯಾಗಿರು. ಯಾರು ಬೇಡ ಅಂತ ಹೇಳ್ತಿದ್ದಾರೆ ನಿನ್ನನ್ನ ಎಂದ ತಕ್ಷಣ ಮಗನ ಮಾತನ್ನ ಕೇಳಿ ನಿಂತಲ್ಲೇ ಆ ತಾಯಿ ಕುಸಿದು ಬಿದ್ದ ಹಾಗಾಗೋಗ್ತಾರೆ. ಒಂದು ಕ್ಷಣಕ್ಕೆ ಏನ್ ಹೇಳಬೇಕು ಅನ್ನೋದು ಗೊತ್ತಾಗದೆ ದುಃಖದಿಂದ ಅವರ ಹೃದಯವೇ ಒಡೆದು ಹೋದ ಹಾಗೆ ಅನಿಸುತ್ತೆ. ಅವರು ಹೆತ್ತ ಮಕ್ಕಳಿನಿಂದ ಇಂತಹ ಒಂದು ಮಾತನ್ನ ಕೇಳ್ತಾರೆ ಅಂತ ಬಹುಶಃ ಅವರು ಕನಸಲ್ಲೂ ಅಂದುಕೊಂಡಿರ್ಲಿಲ್ಲ ಅನ್ಸುತ್ತೆ. ಅಯ್ಯೋ ದೇವ್ರೆ, ಏನೋ ಹೇಳ್ತಾ ಇದ್ದೀರಾ? ಒಂದು ಕ್ಷಣಕ್ಕೆ ಅವನ ಈ ಮಾತುಗಳು ಮನಸ್ಸಿಗೆ ಬಾಣದ ರೀತಿ ಚುಚ್ಚು ಹಾಗಾಗ್ತಿತ್ತು. ಅಲ್ಲ ಕಣೋ, ನೀನು ಏನ್ ಹೇಳ್ತಾ ಇದ್ಯಾ ಅನ್ನೋದು ನಿನಗೆ ಅರಿವಿದೆಯೇನೋ? ಹೌದಮ್ಮ, ನೀನು ಏನು ಕೇಳಿಸ್ಕೊಳ್ತಿದ್ಯೋ ಅದನ್ನೇ ಹೇಳ್ತಾ ಇದ್ದೀನಿ ಎನ್ನುವಷ್ಟರಲ್ಲಿ ಇನ್ನೊಬ್ಬ ಮಗ, ಅಮ್ಮ, ಅವನು ಹೇಳೋದ್ರಲ್ಲಿ ತಪ್ಪೇನಿದೆ? ತಿಂಗಳ ಸಂಬಳಕ್ಕಾಗಿ ಕಂಪನಿಯಲ್ಲಿ ಹೋಗಿ ನನಗೂ ಕೆಲಸ ಮಾಡೋದಕ್ಕಾಗ್ತಿಲ್ಲ. ಅದರಲ್ಲೂ ಈ ಮನೆಯಲ್ಲಿ ಖರ್ಚುಗಳು ಹೆಚ್ಚಾಗ್ತಿದೆ. ಚಿಕ್ಕದಾದ ಒಂದು ಮನೆಯನ್ನ ಲೀಸಿಗೆ ಹಾಕೊಂಡು ನಾನು ಕೂಡ ಸ್ವಂತ ಬಿಸಿನೆಸ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀನಿ ಎಂದು ಚಿಕ್ಕ ಮಗ ಹೇಳಿದ್ದನ್ನ ಕೇಳಿ ನಗುತ್ತಾ ಆ ತಾಯಿ, ಭೇಷ್ ಮಕ್ಕಳೇ, ನಿಮ್ಮ ಬಾಯಿಯಿಂದ ಈ ಮಾತನ್ನ ಕೇಳಿ ನನಗೆ ತುಂಬಾ ಸಂತೋಷವಾಗ್ತಿದೆ. ನನ್ನನ್ನ ಈ ಮನೆಯಿಂದ ಹೊರಗೆ ಹಾಕಿ ನೀವಿಬ್ರು ಸಂತೋಷವಾಗಿ ಬದುಕಬೇಕು ಅನ್ನೋ ಯೋಚನೆ ನಿಮ್ಮ ಮನಸ್ಸಿಗೆ ಬಂದಿದೆ ಅಂತಂದ್ಮೇಲೆ ಎಷ್ಟರ ಮಟ್ಟಿಗೆ ಈ ತಾಯಿಯನ್ನ ನೀವು ಹಚ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಗ್ತಿದೆ. ಅಯ್ಯೋ ಅಮ್ಮ, ನೀನು ಹಳೆ ಕಾಲದಲ್ಲಿದ್ದೀಯ. ಇದನ್ನೆಲ್ಲ ಹೇಳಿ ಏನು ಪ್ರಯೋಜನ ಇಲ್ಲ. ಇದೆಲ್ಲ ಆಗುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ಅಮ್ಮ, ನಾವು ನಿನ್ನನ್ನ ಪರೀಕ್ಷೆ ಮಾಡಿದ್ದು ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ. ಇದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡ. ಸರಿ, ಈಗ ನೀನು ಹೋಗಿ ಮಲ್ಗೋ, ಅಂಥದ್ದೇನೂ ಆಗಿಲ್ಲ ಎಂದು ಹೇಳಿ ನನ್ನ ಚಿಕ್ಕ ಮಗ ಹೇಳಿದ್ದನ್ನ ನೋಡಿ ಎಲ್ಲೋ ಒಂದು ಕಡೆ ನನಗೆ ಆಶ್ಚರ್ಯವಾದ್ರೂ ಇನ್ನೊಂದು ಕಡೆ ಒಂದು ರೀತಿ ಅನುಮಾನ ಬರೋದಕ್ಕೆ ಶುರುವಾಯ್ತು. ಆದರೂ ನಾನೊಬ್ಬಳು ತಾಯಿ, ನನ್ನ ಮಕ್ಕಳ ಮೇಲೆ ನನಗೆ ನಂಬಿಕೆ ಇಲ್ವಾ? ಅವರು ನನ್ನ ಜೊತೆ ತಮಾಷೆ ಮಾಡ್ತಿದ್ದಾರೆ ಅಂತ ಅಂದಮೇಲೆ ಆ ರೀತಿ ಏನು ಆಗೋದಿಲ್ಲ, ನನ್ನ ಮಕ್ಕಳು ಅಂತ ಕೆಲಸ ಮಾಡೋದಿಲ್ಲ ಅನ್ನೋ ನಂಬಿಕೆಯಿಂದ ನಾನು ಸಮಾಧಾನದಿಂದ ಇದ್ದೆ. 2 ದಿನವಾದರೂ ಮನೆಯಲ್ಲಿ ಯಾವುದೇ ರೀತಿ ಗಲಾಟೆಗಳು ಆಗಲಿಲ್ಲ. 2 ದಿನಗಳ ನಂತರ ನನ್ನ ಚಿಕ್ಕ ಮಗ ನನ್ನ ಬಳಿ ಬಂದು ರೂಮಲ್ಲಿ ಕುಳಿತುಕೊಂಡಿದ್ದ ನನ್ನ ಬಳಿ ಬಂದು ನನ್ನ ಮಗ ನನ್ನ ಪಕ್ಕದಲ್ಲಿ ಕುಳಿತುಕೊಂಡು, ಅಮ್ಮ, ಏನಾಯ್ತು? ತುಂಬಾ ಯೋಚನೆ ಮಾಡ್ತಾ ಇದೀಯ? ಮನೆಯಲ್ಲಿ ಒಬ್ಳೇ ಇರ್ತೀಯ. ಇಲ್ಲದೆ ಇರೋ ಯೋಚನೆಗಳನ್ನ ತುಂಬಿಕೊಂಡು ಇಲ್ಲದೆ ಇರೋ ರೋಗಗಳು ಬರುತ್ತೆ. ಒಂದು ಕೆಲಸ ಮಾಡು, ನಮಗೆ ಗ್ರೂಪಿನಲ್ಲಿ ನಿನ್ನ ವಯಸ್ಸಿನವರೆಲ್ಲ ದೇವಸ್ಥಾನಗಳಿಗೆ ಹೋಗ್ತಿದ್ದಾರೆ. ಒಂದು 5 ದಿನದ ಮಟ್ಟಿಗೆ ನಾನು ಟಿಕೆಟ್ ಅನ್ನ ಬುಕ್ ಮಾಡಿದ್ದೀನಿ. ಅವ್ರ ಜೊತೆ ನೀನು ಹೋಗ್ಬಿಟ್ವಾ, ನಿನ್ನ ಮನಸ್ಸು ಕೂಡ ಹಗುರವಾಗುತ್ತೆ ಎಂದು ನನ್ನ ಮಗ ಹೇಳಿದ್ದನ್ನ ಕೇಳಿ, ಅಯ್ಯೋ ದೇವ್ರೆ, ಮೊನ್ನೆ ನೀವೆಲ್ಲ ಆಡಿದ ಮಾತುಗಳನ್ನ ಕೇಳಿ ನನ್ನ ಮಕ್ಕಳ ಮೇಲೆ ನನಗೆ ಅನುಮಾನ ಬಂದು ನಾನು ನಿಮ್ಮನ್ನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ನನಗೆ ಗೊತ್ತು ನನ್ನ ಮಕ್ಕಳು ಹಾಗೆಲ್ಲ ಮಾಡೋದಿಲ್ಲ ಅಂತ ಹೇಳಿ. ಈ ತಾಯಿ ಮೇಲೆ ಎಷ್ಟು ಪ್ರೀತಿ ಕಣೋ ನಿಮಗೆ. ನನಗೋಸ್ಕರ ದೇವಸ್ಥಾನಕ್ಕೆ ಹೋಗುವುದಕ್ಕೆ ಇಷ್ಟೆಲ್ಲ ಮಾಡ್ತಿದ್ಯಾ ಅಂತ ಅಂದ್ಮೇಲೆ ನಾನು ಹೋಗೋದಿಲ್ಲ ಅಂತ ಹೇಳ್ತಿದ್ನ ಎಂದು ಹೇಳಿ ನನ್ನ ಮಗ ಟಿಕೆಟ್ ಅನ್ನು ಕೊಟ್ಟಿದ್ದನ್ನ ನೋಡಿ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಸಂತೋಷ. ನಾನು ಕೂಡ ಹೋಗೋದಕ್ಕೆ ಒಪ್ಕೊಂಡು ಸಂತೋಷದಿಂದ ನನ್ನ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಂಡೆ. ಅವನು ಹೇಳಿದ ಪ್ರಕಾರ ಸಂಜೆ 4 ಗಂಟೆಗೆಲ್ಲ ಮನೆ ಹತ್ರ ಬಸ್ ಬರುತ್ತೆ, ರೆಡಿಯಾಗಿರು ಎಂದ. ಹಾಗೆ ನಾನು ಕೂಡ ಆ ಸಮಯಕ್ಕೆ ರೆಡಿಯಾಗಿ ನಾನು ಸಂತೋಷದಿಂದ ಹೊರಟೆ. ಆದರೆ ಆ ಸಂತೋಷ ಕೂಡ ಹೆಚ್ಚು ಕಾಲ ಉಳಿಯುವುದಿಲ್ಲ ಅನ್ನೋದು ಮನೆಯಿಂದ ಹೊರಡುವಾಗ ನನಗೆ ಗೊತ್ತಾಗ್ಲಿಲ್ಲ. ನನ್ನನ್ನ ದೇವಸ್ಥಾನಕ್ಕೆ ಕಳಿಸೋದ್ರಲ್ಲಿ ನನ್ನ ಮಕ್ಕಳ ಇಂತಹ ಒಂದು ಕೆಟ್ಟ ಆಲೋಚನೆ ಇದೆ ಅನ್ನೋದು ಕೂಡ ನನಗೆ ಅರ್ಥ ಆಗ್ಲಿಲ್ಲ. ಆದರೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ ನನಗೆ ನನ್ನ ಮಕ್ಕಳು ನನ್ನ ಜೊತೆ ಮಾಡಿದ ಕೆಲಸವನ್ನ ನೋಡಿ ನಾನು ಬೆಚ್ಚು ಬಿದ್ದೆ. ನಾನು ಮನೆಗೆ ಬಂದಾಗ ನನ್ನ 2 ಮಕ್ಕಳು ಕೂಡ ಮನೆಯಲ್ಲೇ ಇದ್ರು. ನಾನು ಬಂದ ತಕ್ಷಣ ನನ್ನ ಜೊತೆ ತುಂಬಾ
ಚೆನ್ನಾಗಿ ಮಾತನಾಡ್ತಾ ನನ್ನ ಪಕ್ಕದಲ್ಲೇ ಕುಳಿತುಕೊಂಡು ಅವರು ಎಷ್ಟು ಪ್ರೀತಿಯಿಂದ ಮಾತನಾಡಿದ್ರು ಅಂತಂದ್ರೆ ಬಹುಶಃ ಇಂತಹ ಮಕ್ಕಳು ಹೆತ್ತೋದಕ್ಕೆ ನಾನು ಪುಣ್ಯ ಮಾಡಿದ್ನೇನೋ ಅನಿಸ್ತಿತ್ತು. ನನ್ನ ಇಬ್ಬರು ಮಕ್ಕಳು ನನ್ನ ಪಕ್ಕದಲ್ಲೇ ಕುಳಿತುಕೊಂಡು, ಅಮ್ಮ ಕೈ ಕಾಲು ಮುಖ ತೊಳ್ಕೊ, ಊಟ ಮಾಡೋಣ ಎಂದಾಗ ಸುಸ್ತಾಗಿದ್ದ ನಾನು ಅವರ ಮಾತನ್ನ ಕೇಳಿ ನನಗಿದ್ದ ಆ ಹಸಿವು ಕೂಡ ಮಾಯವಾಯ್ತೇನೋ ಅನಿಸ್ತಿತ್ತು. ಆದರೆ ಮಕ್ಕಳ ಜೊತೆಗಿನ ಊಟ ಮುಗಿದ ಮೇಲೆ ನನ್ನ ಮಕ್ಕಳು ನನ್ನ ಮುಂದೆ ಒಂದು ಫೈಲನ್ನ ಇಟ್ಟು, ಅಮ್ಮ ಇದರಲ್ಲಿ ಕೆಲವು ಪೇಪರ್ಸ್ಗಳಿವೆ, ಇದಕ್ಕೆ ಸೈನ್ ಮಾಡು ಎಂದಾಗ, ಪೇಪರ್ಸಾ? ಏನದು? ಅಮ್ಮ ಅದು ಏನೂ ಇಲ್ಲ. ಇಲ್ಲಪ್ಪ, ಅದೇನು ಅನ್ನೋದನ್ನ ಹೇಳು. ಅಮ್ಮ ಯಾಕೆ ಈ ರೀತಿ ಹಠ ಮಾಡ್ತಿದ್ಯಾ? ಹಠ ಮಾಡೋದೇನು ಬಂತು? ಪೇಪರ್ಸ್ ಮೇಲೆ ಸೈನ್ ಮಾಡು ಅಂತ ಹೇಳ್ತಾ ಇದೀಯಾ. ಇದೆಲ್ಲ ಏನು? ಯಾವ ಪೇಪರ್ಸ್ ಇದು? ಅಮ್ಮ ಅದೆಲ್ಲ ನಿನಗೆ ಯಾಕೆ, ಹೇಳಿದಷ್ಟು ಮಾಡು. ಇದು ಮನೆ ಪೇಪರ್ಸ್. ಏನ್ ಹೇಳ್ತಿದೀಯಾ ನೀನು? ಈ ಪೇಪರ್ಸು ನಿನ್ನ ಕೈಗೆ ಹೇಗೆ ಬಂತು? ಅಮ್ಮ ಅದೆಲ್ಲ ನಾವು ಹೇಳ್ತೀವಿ, ಮೊದಲು ಸೈನ್ ಮಾಡು. ನಾನು ಸೈನ್ ಮಾಡೋದಿಲ್ಲ ಅಂತಂದ್ರೆ ಏನ್ ಮಾಡ್ತೀಯಾ? ಅಲ್ಲಮ್ಮ, ಪ್ರತಿ ಸಲ ನೀನು ಈ ರೀತಿ ಹಠ ಮಾಡ್ತಿದ್ರೆ ಆಗೋದಿಲ್ಲ. ನಮ್ಮನ್ನ ಬದುಕೋದಕ್ ಬಿಡು. ಈ ಪೇಪರ್ಸ್ ಮೇಲೆ ಸೈನ್ ಮಾಡು. ಮನೆ ಮಾರಿ ಬರೋ ದುಡ್ಡನ್ನ ನಾವಿಬ್ರು ಹಂಚ್ಕೊಳ್ತೇವೆ ಎಂದ ತಕ್ಷಣ, ಓಹೋ, ಅದಕ್ಕೇನಾ ತಾಯಿ ಮೇಲೆ ಇಷ್ಟೊಂದು ಪ್ರೀತಿ ಬಂದಿದ್ದು? ಅದಕ್ಕೇನಾ ಇದೆಲ್ಲ ಮಾಡೋದಕ್ಕೆ ನನ್ನನ್ನ ದೇವಸ್ಥಾನಕ್ಕೆ ಕಳ್ಸಿದ್ದು? ಅಬ್ಬಬ್ಬಾ, ಅದೆಷ್ಟು ಚೆನ್ನಾಗಿ ನಾಟಕ ಆಡ್ತಿದ್ರು ನೀವು. ಥೂ, ಈ ಮಾತನ್ನ ಹೇಳೋದಕ್ಕೆ ನಿನಗೆ ನಾಚಿಕೆ ಆಗ್ತಿಲ್ವೇನೋ? ಈ ಮನೆನ ಮಾರಿ ನಿಮ್ಮ ಹೆಸರು ಮಾಡಿ ನಾನು ಬೀದಿ ಪಾಲಾಗ್ಬೇಕಾ? ನೀವು ಬೀದಿ ಪಾಲಾದ್ರೂ ಪರವಾಗಿಲ್ಲ, ನಾನು ಈ ಪೇಪರ್ಸ್ ಮೇಲೆ ಸೈನ್ ಹಾಕೋದಿಲ್ಲ. ಅಮ್ಮ, ನೀನು ಸೈನ್ ಹಾಕೋದಿಲ್ಲ ಅಂದ ಮೇಲೆ ಈ ಮನೆಯಲ್ಲಿರೋದಕ್ಕೆ ನಿನಗೆ ಜಾಗ ಇಲ್ಲ. ಈ ಪೇಪರ್ಸ್ ಈಗ ನಮ್ಮ ಕೈಯಲ್ಲಿದೆ, ನೀನೇನು ಮಾಡೋದಕ್ಕಾಗಲ್ಲ ಎಂದು ಹೇಳಿ ನನ್ನ ಮಕ್ಕಳು ನನ್ನನ್ನ ಕೋಪದಿಂದ ಕಿರ್ಚಾಡ್ತಾ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ನಾನು ಎಷ್ಟೇ ಕಾಡಿ ಬೇಡಿ ಕೈ ಮುಗಿದ್ರು ಮಕ್ಕಳಿಗೆ ಮಾತ್ರ ನನ್ನ ಮೇಲೆ ಕರುಣೆ ಬರಲಿಲ್ಲ. ನಾನು ತಬ್ಬಿಬ್ಬಾಗಿ ಮುಂದೆ ಏನ್ ಮಾಡ್ಬೇಕನ್ನೋದು ಗೊತ್ತಾಗದೆ ನಾನು ಹೆತ್ತ ಮಕ್ಕಳನ್ನು ನಂಬಿದ್ದಕ್ಕೆ ಇವರಿಂತಹ ಮೋಸ ಮಾಡ್ತಾರೆ ಅಂತ ನಾನು ಅಂದುಕೊಂಡಿರ್ಲಿಲ್ಲ. ನನ್ನ ಮನೆಯನ್ನ ಕಿತ್ಕೊಂಡು ನನ್ನನ್ನೇ ಬೀದಿ ಪಾಲು ಮಾಡ್ತಿದ್ದಾರೆ ಅಂತಂದ ಮೇಲೆ ಇನ್ನು ನಾನು ಸುಮ್ಮನೆ ಇದ್ರೆ ಆಗೋದಿಲ್ಲ ಎಂದು ಹೇಳಿ ದುಃಖದಿಂದಾನೇ ಅಲ್ಲಿಂದ ಸೀದಾ ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ. ನಿಜ ಹೇಳ್ಬೇಕು ಅಂತಂದ್ರೆ ಸ್ಟೇಷನ್ಗೆ ಹೋದ ನನಗೆ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ದುಃಖದಲ್ಲಿದ್ದ ನನ್ನನ್ನ ಒಳಗೆ ಕರೆದು ಚೇರ್ ಮೇಲೆ ಕುಣಿಸಿ, ಅಮ್ಮ ಯಾರ್ ನೀವು, ಏನಾಯ್ತು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀರಾ ಎಂದ ತಕ್ಷಣ ದುಃಖದಿಂದ ನನ್ನ ಕಣ್ಣಲ್ಲಿ ಒಂದೇ ಸಮನೆ ಕಣ್ಣೀರು ಬರೋದಕ್ಕೆ ಶುರುವಾಯ್ತು. ದುಃಖದಿಂದ ಏನನ್ನು ಹೇಳಕ್ಕಾಗದೆ ಒಂದೆರಡು ನಿಮಿಷ ನಾನು ಅಳ್ತಾನೆ ಇರೋದನ್ನ ನೋಡಿ ಆ ಪೊಲೀಸ್ ಸಾಹೇಬರು ಒಂದು ಗ್ಲಾಸ್ ನೀರನ್ನ ಕೊಟ್ಟು, ಅಮ್ಮ ಮೊದಲು ಇದನ್ನ ಕುಡಿಯಿರಿ, ಸಮಾಧಾನದಿಂದ ಕುತ್ಕೊಂಡು ಏನಾಯ್ತು ಅಂತ ನಿಧಾನವಾಗಿ ಹೇಳಿ. ಅಪ್ಪ, ನನ್ನ ಮಕ್ಕಳು ನನ್ನನ್ನ ಬೀದಿ ಪಾಲ್ ಮಾಡ್ಬಿಟ್ರು. ನನ್ನ ಹೆಸರಿನಲ್ಲಿರುವ ಮನೆಯನ್ನ ಮಾರಬೇಕು ಅಂತ ಹೇಳಿ ಪೇಪರ್ಸ್ ಮೇಲೆ ಸಹಿ ಹಾಕದೆ ಹೋದ್ರೆ ಈ ಮನೆಯಲ್ಲಿ ಇರೋದಕ್ಕೆ ನಿನಗೆ ಜಾಗ ಇಲ್ಲ ಅಂತ ಹೇಳಿ ನನ್ನನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ಟು, ನನ್ನ ಮನೆಯನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ನಾನು ಇಲ್ಲಿಗೆ ಬಂದೆ. ಹೇಗಾದ್ರೂ ಮಾಡಿ ನನ್ನ ಮನೆಯನ್ನ ನನಗೆ ಸೇರೋ ಹಾಗೆ ಮಾಡಿ ಎಂದು ಹೇಳಿ ನಾನು ದುಃಖಪಟ್ಟಿದ್ದನ್ನ ನೋಡಿ ಅವರು, ಅಮ್ಮ ನಿಮ್ಮನ್ನ ನೋಡಿದ್ರೆ ತುಂಬಾ ವಯಸ್ಸಾಗಿದೆ ಅನಿಸ್ತಿದೆ, ಇಂತಹದ್ರಲ್ಲಿ ಅವರು ಇಷ್ಟೆಲ್ಲ ಮಾಡಿದ್ರ? ಅಮ್ಮ ನೀವೇನು ಭಯ ಪಡಬೇಡಿ, ನಾವಿದ್ದೀವಿ, ನಿಮ್ಮ ಮನೆ ಎಲ್ಲಿದೆ ಅನ್ನೋದನ್ನ ತೋರಿಸಿ ನಡೀರಿ ಎಂದು ಹೇಳಿ ಆ ಸಾಹೇಬ್ರು ನನ್ನನ್ನ ಅವರ ಜೊತೆ ಕರೆದುಕೊಂಡು ಸೀದಾ ನಮ್ಮ ಮನೆ ಹತ್ರ ಬಂದ್ರು. ಈ ಕಡೆ ಮನೆಯಲ್ಲಿ ಮಕ್ಕಳು ತನ್ನ ತಾಯಿಯನ್ನ ಮನೆಯಿಂದ ಹೊರಗೆ ಹಾಕಿದ್ದೀವಿ ಅನ್ನೋ ದುಃಖ ಕೂಡ ಇಲ್ಲದೆ ಸಂತೋಷದಿಂದ ಎಲ್ಲರೂ ಕುಳಿತು, ಸದ್ಯ ಈಗಲಾದ್ರೂ ನಾವು ಆರಾಮವಾಗಿರ್ಬಹುದು, ಹಬ್ಬಬ್ಬ ಅಂದ್ರು ಈ ಮನೆ ಇಂದ ಒಂದೆರಡು ಕೋಟಿ ಆದ್ರೂ ಬಂದೇ ಬರುತ್ತೆ, ಹಂಚ್ಕೊಂಡ್ರೆ ನಾವು ಸೆಟ್ಲ್ ಆದ ಹಾಗೆ ಎಂದು ಹೇಳಿ ಎಲ್ಲ ಸೇರಿ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಕುಳಿತಿರುವಷ್ಟರಲ್ಲಿ
ಮನೆಯ ಬಾಗಿಲು ತಟ್ಟಿದ ಸದ್ದು ಅವರ ಕಿವಿಗೆ ಬಿದ್ದ ತಕ್ಷಣ ಗಾಬರಿಯಿಂದ ದೊಡ್ಡ ಸೊಸೆ ಬಂದು ಬಾಗಿಲನ್ನ ತೆಗೆದ ತಕ್ಷಣ ಬಾಗಿಲ ಬಳಿ ನಿಂತಿದ್ದ ಪೊಲೀಸರನ್ನ ನೋಡಿ ಗಾಬರಿಯಿಂದ, "ರೇ, ಬನ್ನಿ, ಒಂದ್ ನಿಮಿಷ, ಯಾರೇ ಅದು?" ಎಂದು ಹೇಳಿ ಗಂಡ ಬಂದು ನೋಡಿದಾಗ ಗಾಬರಿಯಿಂದ ತನ್ನ ತಮ್ಮನನ್ನ ಕರೆಯುತ್ತಾ ಬಾಗಿಲ ಬಳಿ ಪೊಲೀಸ್ ಜೊತೆ ತನ್ನ ತಾಯಿ ನಿಂತಿರುವುದನ್ನ ನೋಡಿ, "ಅರೆ ಅಮ್ಮ, ಏನಿದೆಲ್ಲ, ಬಾ ಒಳಗ್ ಬಾ" ಎಂದ ತಕ್ಷಣ ಅಷ್ಟರಲ್ಲಿ ತನ್ನ ತಾಯಿ, "ಇವ್ರೇ ನನ್ನ ಮಕ್ಕಳು ಸಾಹೇಬ್ರೆ." "ಏನ್ರೋ, ಹೆತ್ತ ತಾಯಿಯನ್ನೇ ಮನೆಯನ್ನ ಕಿತ್ಕೊಂಡು ಮನೆಯಿಂದ ಹೊರ ಹಾಕುವಷ್ಟು ಧೈರ್ಯವೇನೋ ನಿಮ್ಗೆ?" "ಅಯ್ಯೋ ಸರ್, ನಾವ್ ಹಾಗೇನು ಮಾಡಿಲ್ಲ ಸರ್." "ನೀವ್ ಹಾಗೆ ಮಾಡದೆ ಇದ್ಮೇಲೆ ನಿಮ್ಮ ತಾಯಿ ಯಾಕೆ ಇಂತಹ ಪರಿಸ್ಥಿತಿಯಲ್ಲಿ ಸ್ಟೇಷನ್ಗೆ ಬಂದ್ರು? ಅವರ ಮನಸ್ಸಿಗೆ ನೀವು ಎಷ್ಟು ನೋವನ್ನ ಉಂಟು ಮಾಡಿರಬಹುದು. ಅದರಲ್ಲೂ ಈ ವಯಸ್ಸಿನಲ್ಲಿ ಕಣ್ಣೀರ್ ಹಾಕ್ತಾ ಸ್ಟೇಷನ್ ವರೆಗೂ ಬಂದಿದ್ದಾರೆ ಅಂತಂದ್ಮೇಲೆ ಇದರಲ್ಲಿ ತಪ್ಪು ನಿಂದೆ ಆಗಿರುತ್ತೆ. ನಿಮ್ಗೆ ಈ ರೀತಿ ವಿಚಾರಿಸಿದ್ರೆ ಅರ್ಥ ಆಗೋದಿಲ್ಲ. ಸ್ಟೇಷನ್ಗೆ ನಡೀರಿ" ಎಂದ ತಕ್ಷಣ, "ಸರ್, ನಮ್ಮನ್ನ ಕ್ಷಮಿಸ್ಬಿಡಿ. ದುಡ್ಡಿನ ಆಸೆಗಾಗಿ ನಾವಿಬ್ರು ಅಂತಹ ಕೆಲಸವನ್ನ ಮಾಡ್ಬಿಟ್ರಿ. ನಾನು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ನಾನು ಸ್ಟೇಷನ್ಗೆ ಹೋದೆ ಅಂತ ಏನಾದ್ರೂ ಕಂಪನಿಯಲ್ಲಿ ಗೊತ್ತಾದ್ರೆ ನನಗೆ ಕೆಲಸದಿಂದ ತೆಗೆದು ಬಿಡ್ತಾರೆ" ಎಂದ ತಕ್ಷಣ ದೊಡ್ಡ ಮಗ, "ಹೌದು ಸರ್, ದುರಾಸೆಯಿಂದಾಗಿ ನಾವು ಇಂತಹ ಕೆಲಸವನ್ನ ಮಾಡ್ಬಿಟ್ವಿ. ಅಮ್ಮ, ಹೀಗೆಲ್ಲ ನಾವು ಮಾಡಬಾರ್ದಾಗಿತ್ತು. ನಮ್ಮನ್ನ ಕ್ಷಮಿಸ್ಬಿಡು ಅಮ್ಮ. ನಾವು ದೊಡ್ಡ ತಪ್ಪು ಮಾಡಿಬಿಟ್ವಿ. ನೀನಾದ್ರೂ ಹೇಳಮ್ಮ. ಒಂದು ಸಲ ನಾನು ನಿಮ್ಮನ್ನ ನಂಬಿ ಕ್ಷಮಿಸಿದ್ದಕ್ಕೆ ನೀವು ನನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ರಿ. ಮತ್ತೆ ನಿಮ್ಮನ್ನ ನಂಬಿ ನಾನು ಮೋಸ ಹೋಗೋದಕ್ಕಾಗಲ್ಲ. ಇಲ್ಲಮ್ಮ, ಮತ್ತೆ ನಾವು ಇಂತಹ ಕೆಲಸವನ್ನ ಮಾಡಲ್ಲ. ಏನು, ನಾವು ಗಂಡು ಮಕ್ಕಳು, ಈ ಮನೆ ಮೇಲೆ ನಮಗೂ ಹಕ್ಕಿದೆ ಅಂತ ಹೇಳಿ ಅಂತಹ ಕೆಲಸವನ್ನ ಮಾಡ್ಬಿಟ್ವಿ" ಎಂದಾಗ ಆ ಪೊಲೀಸ್ ಸಾಹೇಬ್ ಹೇಳ್ತಾರೆ, "ಗಂಡು ಮಕ್ಕಳಿಗೆ ಹಕ್ಕಿರೋದೇ ಆದ್ರೆ ಹೆತ್ತ ತಾಯಿಯನ್ನ ಮನೆಯಿಂದ ಹೊರಗೆ ಹಾಕಿ ಹಕ್ಕನ್ನ ಚಲಾಯಿಸೋದು ಯಾವ ನ್ಯಾಯ? ಆ ಪೇಪರ್ಸ್ ಎಲ್ಲ ಕೊಡಿ" ಎಂದು ಹೇಳಿ ಆ ಪೊಲೀಸ್ ಸಾಹೇಬ್ರು ಪೇಪರ್ಸ್ ಅನ್ನ ಚೆಕ್ ಮಾಡಿದಾಗ ಅದರಲ್ಲಿ ಇನ್ನೊಂದು ವಿಲ್ ಕೂಡ ಇರುತ್ತೆ. ಶ್ರೀಮತಿ ರಾಜಮ್ಮನ ಗಂಡನಾದ ನಾನು ಇರುವವರೆಗೂ ಈ ಮನೆ ನನ್ನ ಹೆಸರಿನಲ್ಲಿರುತ್ತೆ. ತದನಂತರ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದು ನನ್ನ ಹೆಂಡತಿ ರಾಜಮ್ಮನ ಹೆಸರಿಗೆ ಹೋಗುತ್ತೆ. ಅವಳೊಪ್ಪಿದ್ರೆ ಹಾಗೂ ನನ್ನ ಹೆಂಡತಿಯ ಸ್ವಇಚ್ಛೆಯಿಂದ ಮಾತ್ರ ಈ ಮನೆಯನ್ನು ನನ್ನ ಮಕ್ಕಳಿಗೆ ಬರೆಯಬಹುದು. ಇಲ್ಲವಾದರೆ ನನ್ನ ಹೆಂಡತಿಯ ನಂತರ ನಮ್ಮ ಹಳ್ಳಿಯಲ್ಲಿರುವ ಕೆಲವು ಬಡ ಕುಟುಂಬಗಳಿಗೆ ನನ್ನ ಮನೆಯನ್ನು ಮಾರಿ ಅವರಿಗೆ ಉಪಯೋಗವಾಗುವ ಹಾಗೆ ಸಹಾಯವನ್ನ ಮಾಡುವ ಹಾಗೆ ನಾನು ಒಪ್ಪಿ ವಿಲ್ಲನ್ನ ಬರೆಯುತ್ತಿದ್ದೇನೆ ಎನ್ನುವುದು ಬರೆದಿರುವುದನ್ನ ಕೇಳಿದ ಮಕ್ಕಳು ಒಂದು ಕ್ಷಣಕ್ಕೆ ಬೆಚ್ಚಿ ಬೀಳ್ತಾರೆ. ಅದನ್ನು ಓದಿದ ಪೊಲೀಸ್ ಸಾಹೇಬ್ರು, "ಇದಕ್ಕೇನಪ್ಪ ಹೇಳ್ತೀರಾ?" "ಅಲ್ಲ ಕಣ್ರಪ್ಪ, ವಯಸ್ಸಾದ ತಾಯಿಗಿಂತ ನಿಮಗೆ ದುಡ್ಡೇ ಹೆಚ್ಚಾಯ್ತಾ? ಆ ತಾಯಿ ಇಲ್ಲದೆ ಹೋಗಿದ್ದಿದ್ರೆ ನೀವು ಪ್ರಪಂಚನ ನೋಡ್ತಿದ್ರಾ? ನಿಮ್ಮನ್ನು ಸಾಕೋದಕ್ಕೆ ನಿಮ್ಮ ತಂದೆ ತಾಯಿ ಎಷ್ಟೆಲ್ಲಾ ಕಷ್ಟಗಳನ್ನ ಪಡ್ತಾರೆ. ಕೊನೆಗಾಲದಲ್ಲಿ ಮಕ್ಕಳು ನಮ್ಗೆ ಆಸರಿಯಾಗಿರ್ತಾರೆ ಅಂತ ಹೇಳಿ. ಆದ್ರೆ ನೀವಾದ್ರೂ ಮಾಡೋದೇನು? ಹೆತ್ತ ತಂದೆ ತಾಯಿಯನ್ನ ಮನೆಯಿಂದ ಹೊರಗೆ ಹಾಕಿ ದುಡ್ಡನ್ನ ಬಯಸ್ತೀರಾ. ಆದ್ರೆ ಹೆತ್ತ ತಂದೆ ತಾಯಿ ನಿಮ್ಮಿಂದ ನೊಂದುಕೊಂಡ್ರೆ ನೀವು ಸಂತೋಷವಾಗಿ ಇರ್ತೀರಾ ಅನ್ಕೊಂಡಿದ್ದೀರಾ? ಹೆತ್ತ ತಂದೆ ತಾಯಿಯ ಕಣ್ಣಲ್ಲಿ ಕಣ್ಣೀರು ಹಾಕಿಸಿ ಅವರ ಮನಸ್ಸನ್ನ ನೋಯಿಸಿ ಅಂತಹ ಸಂತೋಷ ಏನಕ್ಕಪ್ಪ? ಅವರ ಶಾಪ ನಿಮ್ಮನ್ನ ಸುಮ್ಮನೆ ಬಿಡುತ್ತಾ? ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ. ಇವತ್ತು ನೀವು ನಿಮ್ಮ ತಂದೆ ತಾಯಿ ಜೊತೆ ಮಾಡೋ ಕೆಲಸನೇ ವಯಸ್ಸಾದ ಮೇಲೆ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಮಾಡ್ತಾರೆ. ಆ ಹೆತ್ತ ವಯಸ್ಸಾದ ತಾಯಿಯನ್ನು ಸಂತೋಷವಾಗಿ ಇಟ್ಕೊಳ್ಳಿ. ಆ ತಾಯಿಯ ಆಶೀರ್ವಾದದಿಂದ ನಿಮಗೂ ಒಳ್ಳೇದಾಗುತ್ತೆ. ಅದನ್ನ ಬಿಟ್ಟು ಈ ರೀತಿ ಹೆತ್ತ ತಾಯಿಯನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ನೀವು ಯಾವತ್ತೂ ನೆಮ್ಮದಿಯಾಗಿರೋದಕ್ಕಾಗಲ್ಲ. ನೀವು ಓದಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ದ ಮೇಲೆ ಹೆಚ್ಚು ತಿಳುವಳಿಕೆ ನಿಮಗಿರ್ಬೇಕು. ನಿಮಗೆ ಹೆಂಡತಿ ಎಷ್ಟು ಮುಖ್ಯನೋ ಹೆತ್ತ ತಾಯಿ ಕೂಡ ಅಷ್ಟೇ ಮುಖ್ಯವಾಗಿರ್ಬೇಕು. ಆಗ ಮನೆಯಲ್ಲಿ ನೆಮ್ಮದಿಯಾಗಿರಬಹುದು. ಇಲ್ಲಿಯವರೆಗೂ ತಂದೆ ತಾಯಿಯ ಮನಸ್ಸನ್ನ ನೋಯಿಸಿ ಅವರನ್ನ ಬೀದಿ ಪಾಲ್ ಮಾಡಿದವರು ಯಾವತ್ತೂ ನೆಮ್ಮದಿಯಾಗಿಲ್ಲ. ಇಂತಹ ಕೆಲಸಗಳನ್ನ ಮಾಡಿ
ನಿಮ್ಮ ನೆಮ್ಮದಿಯನ್ನ ಹಾಳು ಮಾಡ್ಕೊಳ್ಬೇಡಿ ಎನ್ನುವಷ್ಟರಲ್ಲಿ ಆ ತಾಯಿ ಹೇಳ್ತಾರೆ, ಇಲ್ಲ ಸರ್, ಇಷ್ಟೆಲ್ಲ ಆದ್ಮೇಲೆ ಮತ್ತೆ ನಾನು ಅವರನ್ನ ನಂಬಿ ಅವರ ಜೊತೆಗಿರುವುದಿಲ್ಲ. ಹೇಗೋ ನಾನು ಬದುಕಿರುವವರೆಗೂ ಕಷ್ಟಪಟ್ಟು ನನ್ನ ಹೊಟ್ಟೆಪಾಡನ್ನ ನಾನು ನಡೆಸ್ತೀನಿ ಎಂದು ಆ ತಾಯಿ ಹೇಳಿದ್ದನ್ನ ಕೇಳಿ ಆ ಮಕ್ಕಳಿಗೆ ಒಂದು ರೀತಿ ಮುಜುಗರವಾಗುತ್ತೆ. ಅಮ್ಮ, ಬೇಡಮ್ಮ, ಇನ್ನೊಂದು ಸಲ ನಾವು ಇಂತಹ ಕೆಲಸ ಮಾಡೋದಿಲ್ಲ. ಈ ಮನೆಯನ್ನ ನಿನಗೆ ಹೇಗೆ ಬೇಕೋ ಹಾಗಿಟ್ಕೋ. ಇನ್ಮೇಲೆ ಆ ಸುದ್ದಿ ಕೂಡ ನಾವು ಬರೋದಿಲ್ಲ. ನಮ್ಮನ್ನ ಕ್ಷಮಿಸ್ಬಿಡಮ್ಮ ಎಂದ ತಕ್ಷಣ ತಾಯಿ ಹೇಳ್ತಾರ, ನಾನು ಒಬ್ಬ ತಾಯಿಯಾಗಿ ನಿಮ್ಮನ್ನ ಕ್ಷಮಿಸ್ತೀನಪ್ಪ. ಆದ್ರೆ ಮತ್ತೆ ನೀವು ಇಂತಹ ಕೆಲಸ ಮಾಡೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅಮ್ಮ, ನಿನಗೆ ನಮ್ಮ ಮೇಲೆ ನಂಬಿಕೆ ಬರಬೇಕು ಅನ್ನೋದಾದ್ರೆ ಏನು ಮಾಡ್ಬೇಕು ಹೇಳು ಎಂದಾಗ ಪೊಲೀಸ್ ಸಾಹೇಬ್ರು ಹೇಳ್ತಾರೆ, ನೋಡ್ರಪ್ಪ, ಯಾವುದೇ ವಿಷಯಕ್ಕೂ ನೀವು ಅವರಿಗೆ ಬಲವಂತ ಮಾಡೋ ಹಾಗಿಲ್ಲ. ನಿಮ್ಮ ತಾಯಿ ಏನು ನಿರ್ಧಾರ ತಗೊಳ್ತಾರೋ ಅದರ ಮೇಲೆ ನೀವಿರ್ಬೇಕು ಎಂದಾಗ ಆ ತಾಯಿ ಹೇಳ್ತಾರೆ, ನಾನು ಅಷ್ಟೊಂದು ಕಟ್ಕೊಳ ಅಲ್ಲಪ್ಪ. ಹೆತ್ತ ಮಕ್ಕಳನ್ನ ಹೊರಹಾಕುವಷ್ಟು ಕೆಟ್ಟವಳಲ್ಲ. ಆದ್ರೆ ನನಗೂ ವಯಸ್ಸಾಗಿದೆ. ನಾನು ಬದುಕಿರುವವರೆಗೂ ನನಗೂ ಆಸರೆ ಅನ್ನೋದು ಬೇಕು. ಮತ್ತೆ ನಾನು ನಿಮ್ಮ ಜೊತೆ ಇದ್ರೆ ನನಗೆ ತೊಂದರೆ ಆಗುದಿಲ್ಲ ಅನ್ನೋದಾದ್ರೆ ಸ್ಟೇಷನ್ಗೆ ಬಂದು ಬರೆದು ಕೊಡಿ. ಮನೆಯಲ್ಲಿ ನನಗೆ ಯಾವುದೇ ರೀತಿ ಕಾಟ ಕೊಡೋದಿಲ್ಲ. ದುಡ್ಡು, ಆಸ್ತಿ, ಅಂತಸ್ತು ಅಂತ ಹೇಳಿ ನನಗೆ ಕಷ್ಟ ಕೊಡೋದಿಲ್ಲ. ನನ್ನ ಪಾಡಿಗೆ ನನ್ನನ್ನ ಇರೋದಕ್ಕೆ ಬಿಡಬೇಕು. ಸರಿಯಾದ ಸಮಯಕ್ಕೆ ನನಗೆ ಊಟ ತಿಂಡಿ ಕೊಡಬೇಕು ಅಂತ ಹೇಳಿ ಸ್ಟೇಷನ್ಗೆ ಬಂದು ಬರೆದು ಕೊಡಿ ಎಂದಾಗ, ಸರಿ, ನೀನು ಹೇಗೆ ಹೇಳ್ತೀಯೋ ಹಾಗೆ ಆಗ್ಲಿ, ಈಗ ಮನೆಗ್ ಬಾ ಎಂದಾಗ ಪೊಲೀಸ್ ಸಾಹೇಬ್ರು ಹೇಳ್ತಾರೆ, ಅಮ್ಮ, ಅವರು ಅಷ್ಟೊಂದು ಭರವಸೆಯನ್ನ ಕೊಡ್ತಿದ್ದಾರೆ ಅಂದಮೇಲೆ ನೀವು ಮನೆಗೆ ಹೋಗಿ. ಮುಂದೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನಿದ್ದೀನಿ. ಜೊತೆಗೆ ಈಗಲೇ ಅವರು ಸ್ಟೇಷನ್ಗೆ ಬಂದು ಈ ರೂಲ್ಸ್ಗಳನ್ನೆಲ್ಲ ಬರೆದು ಕೊಡ್ಲಿ. ನೀವೇನು ಭಯ ಪಡಬೇಡಿ, ನಾನಿದ್ದೀನಿ ಎಂದು ಅವರು ಹೇಳಿದ ಕ್ಷಣ ಆ ತಾಯಿಗೆ ಸ್ವಲ್ಪ ಮಟ್ಟಿಗೆ ಧೈರ್ಯ ಬರುತ್ತೆ. ಹಾಗಾಗಿ ಮತ್ತೆ ಮಕ್ಕಳ ಜೊತೆ ಇರೋದಕ್ಕೆ ಒಪ್ಪಿಕೊಳ್ತಾರೆ. ಆ ತಾಯಿ ಹಾಕಿದ ರೂಲ್ಸ್ ಪ್ರಕಾರ ಮಕ್ಕಳು ಕೂಡ ನಡೆದುಕೊಳ್ತಾ ತಮ್ಮ ಪಾಡಿಗೆ ತಾವಿದ್ದು ಜೀವನವನ್ನ ಸಾಗಿಸ್ತಾರೆ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ.